Hello guys, welcome back to my new vlog. So ಈ vlog all about woolen ಟೇಬಲ್ ಕ್ಲಾತ್ ಹೇಗೆ ಮಾಡೋದು ಅಂತ ಹೇಳಿ. ಇದರಲ್ಲಿ ಸ್ಪೆಷಲ್ ಇಲ್ಲದೆ ಅಂತ ವ್ಲಾಗ್ ಮಾಡಲ್ಲ ನಾನು. ಸೊ ಒಂದೇನಾದ್ರು ಸ್ಪೆಷಲ್ ಇಟ್ಕೊಂಡಿರ್ತೀನಿ. ಸೊ ಈ ವ್ಲಾಗಲ್ಲೂ ಕೂಡ ಒಂದು ಸ್ಪೆಷಲ್ ಇದೆ. ಓಕೆ, ಸೊ ಫಸ್ಟ್ ನೀವು ನೋಡಿದ ವಿಡಿಯೋ ನನ್ನ ಔಟ್ಫಿಟ್ ಚೆಕ್ ಬಗ್ಗೆ. ಈ ವ್ಲಾಗ್ ಸ್ಟಾರ್ಟಿಂಗ್ ಮಾಡಲೇಬೇಕಲ್ಲ, ಔಟ್ಫಿಟ್ ಚೆಕ್ಕಿಂದ ಮಾಡೋದು ರೀಸೆಂಟಾಗಿ ರೂಢಿಯಾಗಿದೆ ನನಗೆ. ಸೊ ಅದನ್ನು ಮಾಡಿದೆ. ಸೊ ನಾನು ಹೇಳಿದ್ನಲ್ಲ ಟೇಬಲ್ ಕ್ಲಾತ್ ಹೇಗೆ ಮಾಡೋದು ಅಂತ ಹೇಳಿ. ಇದು ಪೂರ್ತಿ ಟೇಬಲ್ ಕ್ಲಾತ್ ಅಲ್ಲ, ಅಂದರೆ ಟೇಬಲ್ ತುಂಬ ದೊಡ್ಡದಿರುತ್ತೆ. ಉಲ್ಲನ್ನಿಂದ ಕೈಯಿಂದ ಮಾಡೋದು ಸಣ್ಣನೇ ಆಗುತ್ತೆ. ಇದು ಜಸ್ಟ್ ಶೋಗೆ ಹಾಕೋದು ಅಷ್ಟೇ. ಶೋ ಅಂದರೆ ಚೆಂದ ಕಾಣಲಿಕ್ಕೆ, ಟೇಬಲ್ ಚೆಂದ ಕಾಣಲಿಕ್ಕೆ ಹಾಕ್ತಾರಲ್ಲ ಅಂಥ ಪೀಸ್ ಇದು. ಸೊ ನಾನು ಇದು ಮಾಡಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ಟೇಬಲ್ ಕ್ಲಾತ್ ಮಾಡ್ತೀನಿ ಅಂತ ಹೇಳಿ. ಮಾಡ್ಲಿಕ್ಕೆ ಟ್ರೈ ಮಾಡಿದ್ದು ಬೇರೆನೇ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಇದು ಬಳೆಯಲ್ಲಿ ನಾನು ಮಾಡ್ತಾ ಇರೋದು. ನಂದೊಂದು ವೇಸ್ಟ್ ಬಳೆ ತೊಗೊಂಡು ಅದರಲ್ಲಿ ಏನಾದ್ರು ಮಾಡೋಣ, DIY ಟ್ರೈ ಮಾಡೋಣ ಅಂತ ಹೇಳಿ ಅದಕ್ಕೆ ಸೂಜಿಯಿಂದ ಈ ಉಲ್ಲನ್ನನ್ನು ಪೋಣಿಸಿ ಸೂಜಿ ದಾರದಿಂದ ಕೈಯಲ್ಲಿ ಬಟ್ಟೆ ಮೇಲೆ ಹೊಲಿಗೆ ಹಾಕ್ತಾರಲ್ಲ ಅದ್ರದ್ದು ಅಪೋಸಿಟ್ ಮಾಡಿದ್ದೀನಿ. ಅದ್ರ ಅಪೋಸಿಟಲ್ಲಿ ಈ ರೀತಿ ಪೋಣಿಸ್ತಾ ಹೋಗಿರೋದು. ಇದು ಬಳೆಗೆ ಪೋಣಿಸಿರೋದು ಫಸ್ಟು. ಸೊ ನಾನು ಗ್ರೀನ್ ಕಲರ್ ಯಾಕೆ ತೊಗೊಂಡೆ ಅಂದರೆ ಅದು ನನ್ನ ಹತ್ರ ಜಾಸ್ತಿ ಇತ್ತು. ಗ್ರೀನ್ ಕಲರ್ ಉಲ್ಲನ್ ಸ್ವಲ್ಪ ಜಾಸ್ತಿ ಇತ್ತು. ಏನಾದರೂ ಮಾಡಲಿಕ್ಕೆ ಮತ್ತು ಕಮ್ಮಿ ಬೀಳಬಾರ್ದು ಅಂತ ಹೇಳಿ ನನ್ನ ಹತ್ರ ಯಾವ ಉಲ್ಲನ್ ಜಾಸ್ತಿ ಇದೆಯೋ ಅದನ್ನೇ ತೊಗೊಂಡೆ. ಸೊ ಗ್ರೀನ್ ಚೆಂದನೇ ಬಂತು, ಸೂಪರಾಗಿ ಬಂತು. ಅಂದರೆ ಅದು ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬಳೆ ಹಾಕ್ಕೊಂಡ್ರು ಕೂಡ ಉಲ್ಲನಿನ ಬಳೆ ಹಾಕ್ಕೊಂಡಂಗೆ ಅನ್ನಿಸ್ತಿತ್ತು ಕೈಗೆ ಹಾಕ್ಕೊಂಡ್ರು. ಸೊ ಫಸ್ಟ್ ಡೇ ಇದಾಗಿತ್ತು. ಫಸ್ಟ್ ಗ್ರೀನ್ ಅಷ್ಟೇ ಮಾಡಿದ್ದೆ ನಾನು. ಗ್ರೀನ್ ಸ್ವಲ್ಪ ಜಾಸ್ತಿನೇ ಬರೋ ಹಾಗೆ ಮಾಡಿದ್ದೆ, ಕಾಣೋ ಹಾಗೆ. ಲಾಸ್ಟಿಗೆ ಎಂಡಲ್ಲಿ ಗೊತ್ತಾಗುತ್ತೆ ನಿಮಗೆ ಗ್ರೀನೇ ಜಾಸ್ತಿ ಕಾಣುತ್ತೆ. ಬಟ್ ಅದು ಸ್ಟಾರ್ಟಿಂಗ್ ಮಾಡ್ತಾ ಹೋದಂಗೂ ಅದು ಒಂದೊಂದು ರೀತಿ ಒಂದೊಂದು ಆಕೃತಿ ತೊಗೊಳ್ತಾ ಹೋಯಿತು. ಫೈನಲ್ ಆಗಿದ್ದು ಟೇಬಲ್ ಕ್ಲಾತ್. ಸೊ ಇಷ್ಟು ಕಂಪ್ಲೀಟ್ ಆಯಿತು. ನಂತರ ನೆಕ್ಸ್ಟ್ ಡೇ ಮಾಡೋಣ ಅಂತ ಹೇಳಿ ಮತ್ತೊಂಚೂರು ಇಟ್ಕೊಂಡೆ. ಸೊ ಹರಸರನ್ನು ಸ್ವಲ್ಪ ಜಾಸ್ತಿಯಾಗಿ, ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿಯಾಗಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ನನ್ನ ಹತ್ರ ಜಾಸ್ತಿ ಇತ್ತು. ಅದು ಎಷ್ಟು ಹಾಕಿದೆ ಅಂದರೆ ನಾನು ಆ ಉಲ್ಲನ್ ಖಾಲಿ ಮಾಡಿದ್ದೀನಿ ನಾನು ಅದಕ್ಕೆ ಹಾಕಿ. ನಾನು ಮಾಡಿರೋ ಪೇಂಟಿಂಗ್ ಆಗಲಿ, DIYs ಆಗಲಿ, ಬೇರೆ ಯಾವುದಾದ್ರು ವಾಲ್ ಹ್ಯಾಂಗಿಂಗ್ಸ್ ಏನೇ ಇರಲಿ ಅವುಗಳಲ್ಲಿ ಹೈಯೆಸ್ಟ್ ಟೈಮ್ ತೊಗೊಂಡಿದ್ದೆ ನಂದು. ಅಂದರೆ ಒಂದು 10 ದಿನ ತೊಗೊಂಡಿದ್ದೆ. ಇದ್ರ ಮಧ್ಯೆ ನಾನು ಉಡುಪಿಗೆ ಸಹ ಹೋಗಿ ಬಂದೆ. ಉಡುಪಿ ವ್ಲಾಗನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. 3 ವ್ಲಾಗ್ ಇತ್ತು. 3 ವ್ಲಾಗ್ನ ಕೂಡ ಹಾಕಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ ಅದಕ್ಕೆ ಬೇರೆ ವ್ಲಾಗ್ಗಳಿಗೆ ಹೋಲಿಸಿದ್ರೆ. ನೀವು ಇನ್ನೂವರೆಗೂ ಉಡುಪಿ ವ್ಲಾಗ್ ಯಾರು ನೋಡಿಲ್ಲ ಅಂದರೆ ಎಲ್ಲರೂ ಮಿಸ್ ಮಾಡದೆ ನೋಡಿ ಉಡುಪಿ ವ್ಲಾಗನ್ನು. ಓಕೆ, ಸೊ ನಾನು ಫಸ್ಟ್ ಡೇ, ಸೆಕೆಂಡ್ ಡೇ ಮುಗಿಸಿದ್ದು ಥರ್ಡ್ ಡೇ ಮೇ ಬಿ. ಸೈಡಿಗೆ ಫಸ್ಟ್ ಗ್ರೀನಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಅದಕ್ಕೆ ಯೆಲ್ಲೋ, ಮಧ್ಯದಲ್ಲಿ ಒಂದು ಕೆಂಪು ಕಲರ್ ಮಣಿ, ಆಮೇಲೆ ಸೈಡ್ ವೈಟ್, ಆಮೇಲೆ ರೆಡ್ ಕಲರ್ ಲೈನ್ ಮಾಡಿದ್ದೀನಿ. ಇದು ಏನು ಒಂದು ಒಳ್ಳೆ ವಿಚಾರ ಏನು ಗೊತ್ತಾ, ಇದು ಹಸಿರು ನಾನು ಎಷ್ಟು ಮಾಡಿಬಿಟ್ಟೆ ಅಂದರೆ ಅದರಲ್ಲಿ ಎಷ್ಟು ಪೋಣಿಸಿದೆ ಅಂದರೆ ಮಾಡ್ತಾ ಹೋದಂಗೂ ಮತ್ತಷ್ಟು ಐಡಿಯಾ ತಲೆಗೆ ಬರ್ತಾ ಹೋಯಿತು. ನಾನು ಎಲ್ಲೂ ನೋಡಲಿಲ್ಲ, ಎಲ್ಲೂ ಮಾಡಲಿಲ್ಲ. ಅದು ಮಧ್ಯದಲ್ಲಿ ಹೇಗೆ ಎಲ್ಲೋ ಹಾಕಿದೆ ಅನ್ನೋದು ನಮ್ಮ ಮನೆಯಲ್ಲೂ ಕೂಡ ನೋಡ್ತಾಯಿದ್ರು. ಮಧ್ಯದಲ್ಲಿ ಎಲ್ಲೋ ಹೇಗೆ ಹಾಕಿದೆ ನೀನು ಹೇಳು ಅಂತ ಇದ್ರು. ಸೊ ಅದನ್ನು ಮಾಡ್ತಾ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದೆ. ಎಕ್ಸ್ಪೆರಿಮೆಂಟ್ ಎಷ್ಟು ಚೆನ್ನಾಗಾಯಿತು ಅಂದರೆ ಫಸ್ಟ್ ಟ್ರೈಗೆ ಸೆಟ್ ಆಗಿಬಿಡ್ತು. ಅದಕ್ಕೆ ಆ ಕಲರು ಸೆಟ್ ಆಯಿತು, ಆ ಡಿಸೈನು ಸೆಟ್ ಆಗಿಬಿಡ್ತು, ಎಲ್ಲ ಸೆಟ್ ಆಯಿತು. ಮತ್ತೇನು ಮಾಡ್ತಾ ಹೋಗೋಣ ಅಂತ ಹೇಳಿ ಮಾಡ್ತಾ ಹೋಗಿದ್ದು. ಸೊ ಇದು ಮಾಡ್ಬೇಕಾದ್ರೆ ಹೈಯೆಸ್ಟ್ ಟೈಮ್ ತೊಗೊಳುತ್ತೆ. ಬೇರೆ ಏನಾದ್ರು ತಲೆಯಲ್ಲಿ ಹೋಗಬೇಕು, ಮಾಡ್ತಾ ಉಳಿಬೇಕು ಅಂದರೆ ಮೊಬೈಲಲ್ಲಿ ಫಿಲ್ಮು ಅಥವಾ ಏನಾದ್ರು ಹಾಡು ಗೀಡು ಕೇಳ್ತಾನೆ ಮಾಡಬೇಕಾಗ್ತದೆ. ಇಲ್ಲಾದರೆ ನಿಜವಾಗ್ಲೂ ನಿದ್ದೆ ಬರೋದು, ಅಲ್ಲೇ ಕಣ್ಣು ಕೂರೋದೆಲ್ಲ ಆಗುತ್ತೆ. ಮತ್ತು ಸೂಜಿಯಿಂದ ಕೆಲಸ ಮಾಡ್ತಾ ಇರ್ತೀರಿ, ಹುಷಾರಾಗಿ ಮಾಡಿ ಸ್ವಲ್ಪ. ಓಕೆ, ಯಾಕಂದರೆ ಇದು ಉಲ್ಲನ್ ಮ್ಯಾಟನ್ನು ಮಾಡೋದು ಆ್ಯಕ್ಚುಲಿ ಅದಕ್ಕೆ ಕ್ರೋಶ ಕಡ್ಡಿ ಬರುತ್ತೆ, ಆ ಕಡ್ಡಿಯಿಂದ ಮಾಡ್ತಾರೆ. ಬಟ್ ನನಗೆ ತುಂಬ ಕಾಂಪ್ಲಿಕೇಟ್ ಅನ್ನಿಸ್ತದೆ ಕ್ರೋಶ ಕಡ್ಡಿಯಿಂದ ಮಾಡೋದು. ಅದಕ್ಕೆ ನಾನು ಸೂಜಿಯಿಂದ ಮಾಡಿದೆ. ಸೂಜಿಯಿಂದ ಹೈಯೆಸ್ಟ್ ಈಸಿ ಅಂತ ಅನ್ನಿಸ್ತು ನನಗೆ. ಇನ್ನೊಂದು ವಿಡಿಯೋ ಕೂಡ ಹಾಕ್ತೀನಿ ನಾನು. ಇನ್ನೊಂದು ಏವಿಲ್ಲ ಒಂದು ವಿಡಿಯೋ ಹಾಕಬೇಕಂತ ಇದೆ, ಅದು ಕೂಡ ಮಾಡ್ತಾಯಿದ್ದೀನಿ, ಪ್ರೊಸೆಸಿಂಗಲ್ಲಿ ಉಂಟು. ಸೊ ಅದೊಂದು ವಿಡಿಯೋ ಹಾಕ್ತೀನಿ. ಸೊ ಇಷ್ಟು ನಾನು ಮಾಡಿ ಮುಗಿಸಿದ್ದು. ಇದಿಷ್ಟನ್ನು ನಾನು ಕೈಯಲ್ಲಿ ಸೂಜಿಯಿಂದ ಮಾಡಿರೋದು. ಒಂದೊಂದು ಎಳೆಯನ್ನು ಕೂಡ ಸೂಜಿಯಿಂದ ಹಾಕಿರೋದು ಇದು. ಸೊ ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಸದ್ಯಕ್ಕೆ ನನ್ನ ತಲೆಗೆ ಟೊಪ್ಪಿ ಹಾಕೋಷ್ಟು ಆಗಿದೆ, ನೀವೇ ನೋಡ್ಬೋದು. ಅದನ್ನು ತೊಗೊಂಡು ಪೋಸ್ ಕೂಡ ಕೊಡ್ತಾಯಿದ್ದೀನಿ ನಾನಿಲ್ಲಿ. ನಂತರ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ. ಅದು ಸ್ವಲ್ಪ ನನಗೆ ತಲೆಯಲ್ಲಿದ್ದಿದ್ದು ಸ್ವಲ್ಪ ಜಾಸ್ತಿ ಕಲರ್ಸ್ನ ಹಾಕಬೇಕು, ಸ್ವಲ್ಪ ಜಾಸ್ತಿ ದೊಡ್ಡ ಮಾಡಬೇಕು ಅಂತ ಹೇಳಿ. TV ಮೇಲೆ ಕೂಡ ಅದು ಮುಚ್ಚಲಿಕ್ಕೆ ಚೆಂದ ಕಾಣುತ್ತೆ ಅಂತ ನಂಗೆ ಅನ್ನಿಸ್ತು. ಬಟ್ ನಾನು ಮಾಡ್ತಾ ಹೋಗಿ ನನಗೆ ಲಾಸ್ಟಿಗೆ ಸ್ವಲ್ಪ ಬೇಜಾರು ಕೂಡ ಅನ್ನಿಸ್ತು. ಇದು ಯಾಕೆ ಮುಗಿತಾನೇ ಇಲ್ಲ ಅಂತ ಹೇಳಿ ಅನ್ನಿಸ್ತು. ಆದರೂ ನಂಗೆ ಎಷ್ಟು ಬರುತ್ತೋ ಅಲ್ಲಿ ತನಕ ಅಂತೂ ಟ್ರೈ ಮಾಡಿದೆ. ಆ ಟ್ರೈ ಮಾಡಿರೋ ವಿಡಿಯೋನೇ
ಆ ಯಶಸ್ಸಿನ ಒಂದು ವಿಡಿಯೋನೇ ನೀವು ನೋಡ್ತಾ ಇರೋದೀಗ. ಎಲ್ಲೋ ಗ್ರೀನು ಪಿಂಕ್ ಮತ್ತು ಎಲ್ಲೋ ಗ್ರೀನ್ ವೈಟ್ ಎಲ್ಲ ಹಾಕಿದ್ಮೇಲೆ ಲಾಸ್ಟಾಗಿ ಸ್ಕೈ ಬ್ಲೂಗೆ ಬಂದೆ. ಸ್ಕೈ ಬ್ಲೂ ಕೂಡ ಒಂದು 3-4 ಲೈನ್ ಮಾಡಿದ್ದೀನಿ, ಚೆಂದ ಮಾಡೇ ಹಾಕಿದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಹೇಗೆ ಮಾಡೋದು ಅಂತ ಹೇಳಿ. ಮತ್ತು ಇದು ಉಲನ್ನು ಡೈರೆಕ್ಟ್ ಸೂಜಿಗೆ ಡೈರೆಕ್ಟಾಗಿ ಹಾಕ್ಲಿಕ್ಕೆ ಬರಲ್ಲ. ಸ್ಪೆಷಲ್ ಒಂದು ಟ್ರಿಕ್ ಇದೆ ಅದಕ್ಕೆ. ಗಮ್ ಟೇಪಿಂದ ಫಸ್ಟು ಉಲನ್ನಿಗೆ ಅಂಟಿಸ್ಕೊಂಡು ಅದ್ರ ಸೂಜಿ ಶೇಪಿಗೆ ಕಟ್ ಮಾಡ್ಕೋಬೇಕು. ಅದು ಕಟ್ ಆದ ನಂತರ ಸೂಜಿ ಒಳಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾದರೆ ಉಲನ್ನನ್ನು ನೆಕ್ಸ್ಟ್ ಜನ್ಮ ಬಂದರೂ ನೀವು ಸೂಜಿ ಒಳಗೆ ಹಾಕ್ಸೋದು ಭಾಳ ಕಷ್ಟ ಇದೆ. ಸ್ಪೆಷಲ್ ಟ್ರಿಕ್ಕನ್ನು ಯೂಸ್ ಮಾಡಿ. ಆ ಟ್ರಿಕ್ ಯೂಸ್ ಮಾಡಿದ್ರೆ ಆಗಿಂದಾಗೆ ಹಾಕ್ಬೋದು ಅಂತ ನಾನು ಅಂತೀನಿ. ಈ ವಿಡಿಯೋದಲ್ಲಿ ಅದೇ ಸ್ಪೆಷಲ್ಲು. ಸೂಜಿ ಒಳಗೆ ಉಲನ್ ಹಾಕಿ ಅಷ್ಟು ಈಸಿ ಇಷ್ಟು ದೊಡ್ಡ ಮ್ಯಾಟ್ ಹೇಗೆ ಮಾಡಿದೆ ಅನ್ನೋದು ಅದೇ ಸ್ಪೆಷಲ್. ಸೂಜಿ ಒಳಗೆ ಗಮ್ ಟೇಪನ್ನು ಯೂಸ್ ಮಾಡಿ ಉಲನ್ ಹಾಕಿ ತುಂಬ ಈಸಿಲಿ ನಿಮ್ಮ ಕೆಲಸ ಆಗುತ್ತೆ. ನಾನು ಆಗಲೇ ಹೇಳೋದಂಗೆ ಸ್ಕೈ ಬ್ಲೂ ಒಂದು 3-4 ಲೈನ್ ಹಾಕಿದೆ ನಾನು. ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಲೈನ್ಸ್ನ ಸಣ್ಣ ಮಾಡಿದೆ. ಗ್ರೀನ್ ಎಷ್ಟು ರಾಶಿ ಹಾಕಿದ್ದಲ್ಲ ನಾನು, ಅದಕ್ಕೂ ಕಡಿಮೆ ಇಳಿಸ್ತಾ ಬಂದೆ. ತುಂಬಾ ಇಳಿಸ್ದೆ ನಾನು ಬಾಕಿ ಕಲರ್ಸು. ರೀಸನ್ ಇದೆ, ಯಾಕಂದರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋಣ, ಚೆಂದ ಕಾಣುತ್ತೆ ಅಂತ ಅನ್ನಿಸ್ತು. ಒಂದೇ ಕಲರ್ನ ಹೈಯೆಸ್ಟ್ ಹಾಕ್ತಾ ಹೋದಂಗೂ ಅದನ್ನೇ ಹಿಡ್ಕೊಳ್ತಾ ಹೋಗುತ್ತೆ, ಅದರದ್ದೇ ಶೇಪ್ ತೊಗೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕೋಣ ಅಂತ ಅನ್ನಿಸ್ತು. ಆಮೇಲೆ ಲಾಸ್ಟ್ ಎಂಡಿಂಗ್ ನಾನು ಏನು ಕೊಡ್ಲಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೈಯೆಸ್ಟ್ ಈಸಿ ಅನಿಸಿತ್ತು ಈ ಮಣಿ ಪೋಣಿಸೋದು. ಮಣಿ ಇದಕ್ಕೆ ಹಾಕಿ ಪೋಣಿಸೋ ಪ್ರೊಸೆಸ್ ಏನಿದೆ ಅಲ್ಲ, ಅದು ತುಂಬ ಈಸಿ. ನಾನು ಉಲನ್ನಿಂದ ಹೂನೇ ಹೈಯೆಸ್ಟ್ ಎಂಡಿಗೆ ಹಾಕೋಣ ಅಂತ ಅಂದ್ಕೊಂಡೆ. ಅದು ಕೂಡ ಮಾಡಬೇಕಾಗ್ತದೆ, ಅದು ತುಂಬ ಟೈಮ್ ಟೇಕಿಂಗು. ಸೊ ಅದಕ್ಕೆ ಇದು ಮಾಡಲಿಕ್ಕೆ ನಂಗೆ ತುಂಬ ಟೈಮ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಮಣಿನೇ ಪೋಣಿಸೋಣ ಅಂತ ಮಣಿ ಪೋಣಿಸೋದು ಹೈಯೆಸ್ಟ್ ಈಸಿ ಆಯಿತು. ಮತ್ತೊಂದೇನು ಅಂದರೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದಕ್ಕೆ ನಂಗೆ ಇಷ್ಟು ಟೈಮ್ ತೊಗೊಂಡಿದೆ. ಈಗ ನಾನು 2ನೇ ಟ್ರೈ ಮಾಡಿದೆ, ಅದು ತುಂಬ ಬೇಗ ಮಾಡಿ ಮುಗಿಸ್ದೆ ನಾನು. ಅಂದರೆ ಗೊತ್ತೂ ಆಗಲಿಲ್ಲ ಎಷ್ಟೊತ್ತಿಗೆ ಮಾಡಿ ಮುಗಿಸ್ದೆ ಅಂತ ಹೇಳಿ, ಅಷ್ಟು ಈಸಿಲಿ ಆಗೋಯ್ತು. ಮಣಿ ಪೋಣಿಸ್ಲಿಕ್ಕೆ ಕೂಡ ಸೇಮ್ ಪ್ರೊಸೆಸ್ಸನ್ನೇ ಯೂಸ್ ಮಾಡಿದ್ದೀನಿ. ಇಷ್ಟು ಮ್ಯಾಟನ್ನು ಯಾವ ಪ್ರೊಸೆಸ್ಸಲ್ಲಿ ಪೋಣಿಸಿದ್ದೀನಲ್ಲ ಹಾಗೆ ಮಣಿ ಕೂಡ ಅಷ್ಟೇ ಅದೇ ಪ್ರೊಸೆಸ್ಸಲ್ಲಿ ಪೋಣಿಸಿರೋದು. ತುಂಬ ಚೆಂದ ಆಗಿದೆ. ಮಣಿ ಹಾಕಿದ ಮೇಲೆ ಅದಕ್ಕೊಂದು ಬೇರೆಯೇ ಲುಕ್ ಬಂತು. ಗೋಲ್ಡನ್ ಕಲರ್ ಹಾಕೋಣ ಅಂದ್ಕೊಂಡೆ, ಬಟ್ ಗೋಲ್ಡನ್ ಕಲರ್ ನನ್ನ ಹತ್ರ ಕಮ್ಮಿ ಇತ್ತು. ಮತ್ತು ಅದ್ರದ್ದು ಸೈಡಿಂದು ಆ ಗೋಲ್ಡನ್ ಕಲರ್ ಹೋದ್ಮೇಲೆ ಅದು ಚೆಂದ ಕಾಣಲ್ಲ. ಅದಕ್ಕೆ ವೈಟೇ ಹಾಕಿಬಿಡೋಣ, ತಲೆ ಬಿಸಿ ಬೇಡ ಅಂತ ಇದನ್ನೇ ಹಾಕಿದೆ. ಇದು ಹೀಗೆ ಕಾಣ್ತಾ ಇತ್ತು, ಅರ್ಧ ಆಗಿದೆ ಅಷ್ಟೇ. ಇನ್ನು ಉಳಿದಿದ್ದು ಕೂಡ ಹಾಕಬೇಕು ಅಂತ ಹೇಳಿ ಹಾಕ್ತಾಯಿದ್ದೆ. ಆವಾಗ ನಾನು ಟಿ ವಿ ನೋಡ್ತಾನೆ ಮಾಡ್ತಾಯಿದ್ದೆ ಇದನ್ನು. ಅಮ್ಮನೂ ಕೂಡ ಟಿ ವಿ ನೋಡ್ತಾಯಿದ್ರು ನನ್ನ ಜೊತೆ. ವೀಡಿಯೋದಲ್ಲಿ ಅವರನ್ನು ಕೂಡ ಹಾಕೋಣ ಅಂತ ಹೇಳಿ ಹಾಕ್ದೆ. ಅಫ್ಕೋರ್ಸ್ ನನ್ನ ವಿಡಿಯೋ ಅಂದಮೇಲೆ ಅಮ್ಮ ಇರಲೇಬೇಕು ಅದರಲ್ಲಿ. ಹಿಂದಿನ ವಿಡಿಯೋದಲ್ಲೂ ಕೂಡ ಹಾಕಿದ್ದೆ ನಾನು ಅವರನ್ನು, ಈ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ. ಹೀಗೆ ಕಾಣ್ತಾ ಇದ್ರು, ಚೆನ್ನಾಗಿ ಕಾಣ್ತಾಯಿದ್ರು. ಸೊ ಅವ್ರದ್ದು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ಮೇಲೆ ಮತ್ತು ನನ್ನ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಇದು ಕಾಣಿಸ್ತಾ ಇದ್ದೀನಿ ಇಲ್ಲಿ ಹೇಗೆ ಪೋಣಿಸೋದು ಅಂತ ಹೇಳಿ. ಹೀಗೆ ಹಾಕ್ಕೊಂಡು ಅದನ್ನು ಉಲ್ಟಾ ಸುತ್ತು ತಂದು ಪೋಣಿಸಿದ್ರೆ ಆಯಿತು. ಈಸಿಲಿ ಕೂತ್ಕೊಳ್ಳುತ್ತೆ, ಗಟ್ಟಿ ಕೂರ್ತದೆ ಮತ್ತು ಹರಿದೋಗೋದಿಲ್ಲ. ಅದನ್ನು ಕೂಡ ಟ್ರೈ ಮಾಡಿ ನೋಡಿದೆ ನಾನು, ಹರಿದೋಗುತ್ತಾ ಅಂತ ಹೇಳಿ. ಹೋಗೋದಿಲ್ಲ, ಚೆಂದನೇ ಕೂರುತ್ತೆ. ಈ ಮಣಿ ಪೋಣಿಸೋ ಪ್ರೊಸೆಸ್ ಏನಿದೆಯಲ್ಲ, ಇದೇ ಈ ಉಲನ್ ಮ್ಯಾಟಿನ ಎಂಡಿಂಗ್ ಪಾಯಿಂಟ್. ನಾನು ಇನ್ನೂ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಮಾಡ್ತಾ ಸ್ವಲ್ಪ ಬೇಜಾರು ಬರ್ಲಿಕ್ಕೆ ಶುರು ಆಯಿತು. ಯಾಕಂದರೆ ಇದಿಷ್ಟನ್ನು ನನ್ನ ಕೈಯಲ್ಲಿ ಮಾಡಿದ್ದಕ್ಕೆ, ಒಂದೇ ರೀತಿ ಮಾಡ್ತಾ ಹೋಗಿದ್ದಕ್ಕೆ ಸ್ವಲ್ಪ ಬೇಜಾರು ಬರ್ಲಿಕ್ಕೆ ಶುರು ಆಯಿತು. ಸೊ ನಾನೇ ಡಿಸೈಡ್ ಮಾಡಿ ಎಂಡ್ ಮಾಡೋಣ ಅಂತ ಹೇಳಿ ಎಂಡ್ ಮಾಡಿದ್ದಿದ್ದು. ಮತ್ತು ಉಲನ್ಸ್ ಇತ್ತು ನನ್ನ ಹತ್ರ. ಈ ಸ್ಕೈ ಬ್ಲೂ ಕಲರ್ ಮತ್ತು ಹಾಕ್ಬೋದಾಗಿತ್ತು ನಾನು. ಸ್ಕೈ ಬ್ಲೂ ನಂತರ ಬ್ಲೂನ್ ಕೂಡ ಇತ್ತು, ಬ್ಲೂನು ಹಾಕು ಅಂದ್ಕೊಂಡೆ ಫಸ್ಟಿಗೆ. ಮತ್ತು ಬೇಡ, ಮತ್ತು ಅದರಲ್ಲಿ ಬೇರೆ ಏನಾದ್ರು ಮಾಡಿದ್ರಾಯ್ತು ಅಂತ ಹೇಳಿ ಇದನ್ನು ಇಲ್ಲಿಗೆ ಎಂಡ್ ಮಾಡಿದೆ. ಈ ಪ್ರೊಸೆಸ್ ಮಾತ್ರ ಎಂಡ್ ಆಗಿರೋದು, ವಿಡಿಯೋ ಅಲ್ಲ. ಓಕೆ, ಇದರ ನಂತರ ಅಮ್ಮನ ಜೊತೆ ಸ್ವಲ್ಪ ಪೋಸ್ ಕೊಡಿಸಿದ್ದೀನಿ, ನಾನು ಸ್ವಲ್ಪ ಪೋಸ್ ಕೊಟ್ಟಿದ್ದೀನಿ ಇದ್ರ ಜೊತೆ. ಇದು ಎಷ್ಟು ಚೆಂದ ಆಗಿತ್ತು ಅಂದರೆ ಇದನ್ನು ಮತ್ತು ಹೊರಗೆ ಬಳಸ್ಲಿಕ್ಕೆ ಆಗ್ತದೇ ಇಲ್ಲ ನನಗೆ ಅಂತ ಹೇಳಿ ಯೋಚನೆ ಬಂತು. ಅಂದರೆ ಮಾಡ್ಬೇಕಾದ್ರೆ ಹೊರಗೆ ಬಳಸ್ಲಿಕ್ಕೆ ಇಟ್ಟರಾಯ್ತು ಅಂತ ಹೇಳಿ ಮಾಡಿರ್ತೀನಿ, ಬಟ್ ಅದು ಎಷ್ಟು ಚೆಂದ ಆಗಿಬಿಡುತ್ತೆ ಅಂದರೆ ಅದನ್ನು ಮತ್ತೆ ತೆಗೆದು ಒಳಗೆ ಇಡ್ತೀನಿ. ಬೇಡ, ಅದು ಒಳಗೆ ಇಡೋಣ, ಚೆಂದ ಆಗಿದೆ, ಮತ್ತು ಮಾಡ್ಲಿಕ್ಕಾಗಲ್ಲ ನನಗೆ ಈ ಥರದ್ದು ಅಂತ ಹೇಳಿ ಒಳಗೆ ಇಟ್ಬಿಡ್ತೀನಿ. ಇದಕ್ಕೆ ಮಾಡ್ಬೇಕು ಅಲ್ವಾ, ನನಗೂ ಹಾಗೆ ಅನ್ನಿಸ್ತದೆ. ಬಟ್ ಏನು ಮಾಡೋದು, ಸಣ್ಣ ಮನಸ್ಸು ಕೇಳೋದಿಲ್ಲ. ಕೆಲವೊಂದ್ರ ಮೇಲೆ ಆಸೆ ಜಾಸ್ತಿ ಮಾಡ್ಕೊಬಿಡುತ್ತೆ. ಅದರಲ್ಲೂ ನಾನೇ ಮಾಡಿದ ವಸ್ತುಗಳ ಮೇಲೆ ಆಸೆ ಸ್ವಲ್ಪ ಜಾಸ್ತಿ ನನಗೆ. ಸೊ ಇದು ಹೀಗೆ ಕಾಣ್ತಾ ಇತ್ತು. ಅದೇ ಆ ಪ್ರೊಸೆಸನ್ನೇ ಮತ್ತೆ ತೋರಿಸಿದ್ದೀನಿ. ಇದು ಏನು ಪ್ರೊಸೆಸ್ಸು ಅಂದರೆ ಆ ಇಡೀ ಮ್ಯಾಟನ್ನು ಇದೇ ರೀತಿ ಪ್ರೊಸೆಸ್ಸಲ್ಲಿ ಮಾಡಿರೋದು. ಸ್ಟಾರ್ಟಿಂಗಲ್ಲಿ ಮಣಿ ಇರಲಿಲ್ಲ, ಈಗ ಮಣಿ ಹಾಕಿದ್ದೀನಿ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ರಾತ್ರಿ ಮಾಡ್ತಾ ಇರೋ ಟೈಮಲ್ಲಿದ್ದು ವಿಡಿಯೋ ಸ್ವಲ್ಪ ಚೆಂದ ಬಂತು. ಮಣಿ ಹಾಕಿದ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ನೀವೇ ನೋಡ್ತಿರ್ಬೋದು.
ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಮಾತಾಡಿರೋದು ಜಾಸ್ತಿ ಆಗಿರ್ಬೋದು, ಬಟ್ ವಿಡಿಯೋದಲ್ಲಿ ಏನು ಮಾತಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಇದ್ರ ಪ್ರೊಸೆಸ್ ಬಗ್ಗೆ, ಇದು ನನಗೆ ಎಷ್ಟು ಇಷ್ಟ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಇದು ನಮ್ಮದು ಡೈನಿಂಗ್ ಟೇಬಲ್ ಮೇಲೆ ಹಾಕಿ ತೋರಿಸಿರೋದು ನಾನು. ಇಷ್ಟು ಸಣ್ಣ ಆಗುತ್ತೆ ಡೈನಿಂಗ್ ಟೇಬಲ್ ಮೇಲೆ, ಆದರೆ ಇದು ಟಿಪಾಯ್ ಮೇಲೆ ಚೆಂದ ಸೆಟ್ ಆಗುತ್ತೆ. ಮತ್ತು ಟಿ ವಿ ಮೇಲೆ ಶೋಗೋಸ್ಕರ ಹಾಕ್ಲಿಕ್ಕೆ ಅಡ್ಡಿಲ್ಲ. ಟಿ ವಿ ಸ್ವಲ್ಪ ದೊಡ್ಡ ಇದೆ, ಬಟ್ ಶೋಗೋಸ್ಕರ ಹಾಕ್ಲಿಕ್ಕೆ ಅಡ್ಡಿಲ್ಲ. ಟಿ ವಿ ಮುಚ್ಚಲಿಕ್ಕಲ್ಲ, ಟಿ ವಿ ಚೆಂದ ಕಾಣಲಿಕ್ಕೆ. ಯಾರೋ ಬಂದಾಗ ಟಿ ವಿ ಹಚ್ಚೋದಿಲ್ಲ ನಾವು, ಅವ್ರ ಹತ್ರ ಮಾತಾಡ್ತಿರ್ತೀವಿ. ಬಟ್ ಅದು ಕಾಣ್ಲಿಕ್ಕೆ, ಅವರಿದ್ರೆ ಕಾಣಲಿಕ್ಕೋಸ್ಕರ ಹಾಕಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಹತ್ರದಿಂದ ತೋರಿಸ್ತಿರೋದು ಹಿಂಗೆ ಕಾಣ್ತಿದೆ. ಆಮೇಲೆ ಅಮ್ಮನಿಗೆ ಒಂಚೂರು ಪೋಸ್ ಕೊಡಲಿಕ್ಕೆ ಇದೆ, ಅವರು ಕೂಡ ಪೋಸ್ ಕೊಟ್ಟಿದ್ದಾರೆ ಅದರ ಜೊತೆ. ಅವರು ಕೂಡ ನೋಡ್ತಾ ಇದ್ರು ಹೇಗಾಗಿದೆ ಅಂತ ಹೇಳಿ. ಅವರು ಕ್ರೋಶದಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಅದಕ್ಕೆ ಅದನ್ನು ಚೆಂದ ಮಾಡಿ ನೋಡ್ತಾ ಇದ್ರು, ಎಲ್ಲೇನಾದ್ರು ಮಿಸ್ಟೇಕ್ ಆಗಿದೆ ಅಂತ. ಅಫ್ಕೋರ್ಸ್ ಅದು ಫಸ್ಟ್ ಟೈಮ್ ಆಗಿರೋದಕ್ಕೆ ಆಗಿರುತ್ತೆ, ಬಟ್ ನೆಕ್ಸ್ಟ್ ಟೈಮಿಂದ ನಾನು ತುಂಬ ಚೆನ್ನಾಗೇ ಮಾಡ್ತೀನಿ ಅದನ್ನು ಅಂತ ಅವ್ರಿಗೆ ಹೇಳಿದೆ. ಅದರ ನಂತರ ನಾನು ಸ್ವಲ್ಪ ಪೋಸ್ ಕೊಟ್ಟಿರೋದು. ಅಮ್ಮನ ನಂತರ ನಾನು ಒಂಚೂರು ಪೋಸ್ ಕೊಡಬೇಕಲ್ಲ, ಅದಕ್ಕೆ ಸೊ ಪೋಸಸ್ ಕೊಟ್ಟಿರೋದು. ಸೊ ಒಂದೆರಡು ಕಡೆ ಗ್ಯಾಪ್ ಸ್ವಲ್ಪ ಚೇಂಜ್ ಕಾಣುತ್ತೆ. ಅದು ಗ್ಯಾಪ್ ಚೇಂಜ್ ಕಂಡಿರೋದಲ್ಲ, ಮ್ಯಾಟ್ ಸ್ವಲ್ಪ ಈ ಮ್ಯಾಟ್ ಈ ಶೇಪಿಗೆ ಬರ್ಲಿಕ್ಕೆ ಲೂಸ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಗ್ಯಾಪ್ ಜಾಸ್ತಿ ತೊಗೊಂಡಿದೆ ಅಷ್ಟೇ. ಸೊ ಮ್ಯಾಟ್ ಅಂತೂ ಸೂಪರಾಗಿ ಆಗಿದೆ. ಇಷ್ಟ ಆಗಿತ್ತು ನನ್ನ ಈ ವ್ಲಾಗ್. ನನ್ನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡು ಮರಿಬೇಡ್ರಪ್ಪ. ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಬಾಯ್.